ಕನ್ಹೇರಿ ಶ್ರೀಗಳು ಮತ್ತು ಉಳಿದ ಸ್ವಾಮೀಜಿಗಳ ಮಾತುಗಳನ್ನ ಕೇಳಿಸಿಕೊಂಡ್ರೆ ಸಮಾಜದ ದೃಷ್ಟಿಯಿಂದ ನಿಜಕ್ಕೂ ಅಪಾಯಕಾರಿ ಯಾರ ಮಾತುಗಳು? ನಿಜಕ್ಕೂ ಕೋಮು ಭಾವನೆಗೆ ಧಕ್ಕೆ ತರುವಂತಹ ಮಾತುಗಳನ್ನ ಆಡ್ತಾ ಇರೋದು ಯಾರು? ಕನ್ಹೇರಿ ಶ್ರೀಗಳ ವಿಚಾರವಾಗಿ ಪ್ರತಾಪ್ ಸಿಂಹ ಹಂಚಿಕೊಂಡಂತಹ ವಿಡಿಯೋದಲ್ಲಿ ಏನಿದೆ? ಲಕ್ಷ್ಮೀ ದೇವಿಗೆ ಜೂಲಿ ಲಕ್ಷ್ಮಿ ಅಂತ ಹೇಳ್ತಾರೆ, ಶಿವ ತಲೆ ಮೇಲೊಬ್ಳನ್ನ ತೊಡೆ ಮೇಲೊಬ್ಳನ್ನ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ಬೇಕು? ನಮಸ್ಕಾರ. ಕನ್ಹೇರಿ ಶ್ರೀಗಳು ಅವಾಚ್ಯವಾಗಿ ಮಾತನಾಡಿದ್ರು ಅಂತ ಹೇಳಿ ರಾಜ್ಯ ಸರ್ಕಾರ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನೇ ಕೈಗೊಳ್ಳಿತು. ವಿಜಯಪುರ ಜಿಲ್ಲಾಡಳಿತ ಕನ್ಹೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಹೇರ್ತು. ಇದನ್ನ ಪ್ರಶ್ನಿಸಿ ಕನ್ಹೇರಿ ಶ್ರೀಗಳು ಹೈಕೋರ್ಟ್ ಮೆಟ್ಲೇರಿದ್ರು. ಹೈಕೋರ್ಟ್ ಕೂಡ ವಿಜಯಪುರ ಜಿಲ್ಲಾಡಳಿತ ನೀಡಿದಂತಹ ಆದೇಶವನ್ನೇ ಎತ್ತಿ ಹಿಡಿತು. ಇದನ್ನ ಪ್ರಶ್ನಿಸಿ ಕನ್ಹೇರಿ ಶ್ರೀಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಕೂಡ ಜಿಲ್ಲಾಡಳಿತದ ನಿರ್ಧಾರವನ್ನೇ ಎತ್ತಿ ಹಿಡಿತು. ಇದರ ಜೊತೆಗೆ ಕನ್ಹೇರಿ ಶ್ರೀಗಳಿಗೆ ಒಂದಿಷ್ಟು ಬುದ್ಧಿವಾದವನ್ನು ಹೇಳುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡ್ತು. ಕೀಳು ಮಟ್ಟದ ಹೇಳಿಕೆಯನ್ನ ನೀಡಿರುವಂತಹ ನೀವು ಉತ್ತಮ ನಾಗರಿಕರಲ್ಲ, ನೀವೊಬ್ಬ ಧಾರ್ಮಿಕ ನಾಯಕ. ಮಾತನಾಡಬೇಕಾದ್ರೆ ಬಹಳ ಜಾಗ್ರತೆಯಿಂದ ನೀವು ಮಾತನಾಡಬೇಕು. ನೀವೀಗ ಏನು ಟೀಕೆ ಮಾಡಿದ್ದೀರಲ್ವಾ, ಆ ಟೀಕೆಗಳನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ಆದ್ರೂ ಕೋಮು ಭಾವನೆಯನ್ನ ಕೆರಳಿಸುವಂತಹ ಯಾವುದೇ ಟೀಕೆಗಳನ್ನ ಮಾಡಬೇಡಿ, ಹೇಳಿಕೆಗಳನ್ನ ನೀಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಕನ್ಹೇರಿ ಶ್ರೀಗಳಿಗೆ ಬುದ್ಧಿವಾದವನ್ನ ಹೇಳ್ತು. ಇದಿಷ್ಟು ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿಗೆ ಸಂಬಂಧಿಸಿದಂತಹ ವಿಚಾರಗಳು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಾಪ್ ಸಿಂಹ ಅವರು ಒಂದು ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡು, ಸ್ವಾಮೀಜಿಗಳ ಮಾತಿನಲ್ಲಿ ಅವಾಚ್ಯ ಶಬ್ದಗಳನ್ನ ಹುಡುಕ್ತಿರೋ ಅಥವಾ ಮಡುಗಟ್ಟಿದ ನಮ್ಮೆಲ್ಲರ ಆಕ್ರೋಶದ ಅಭಿವ್ಯಕ್ತಿಯನ್ನ ಕಾಣ್ತಿರೋ, ಆಯ್ಕೆ ನಿಮಗೆ ಬಿಟ್ಟಿದ್ದು, ನಾನಂತೂ ಸ್ವಾಮೀಜಿಗಳ ಪರ ಅಂತ ಬರ್ಕೊಂಡಿದ್ದಾರೆ. ಅಷ್ಟಕ್ಕೂ ಪ್ರತಾಪ್ ಸಿಂಹ ಅವರು ಶೇರ್ ಮಾಡಿಕೊಂಡಂತಹ ವಿಡಿಯೋದಲ್ಲಿ ಅಂಥದ್ದೇನಿದೆ ಅದನ್ನ ಒಂದ್ಸಲ ನೀವು ನೋಡಿ. ನಿಮ್ಮ ಅಂಗದ ಮೇಲೆ ಲಿಂಗವನ್ನ ಧರಿಸಿ ಪೂಜೆ ಮಾಡಬೇಕೆ ಹೊರತಾಗಿ ಬೇರೇನನ್ನು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ. ಆ ಮ್ಯೂಸಿಯಂ ಅನ್ನ ತೆಗೆದುಹಾಕಿ ಬಸವಣ್ಣ ನಮ್ಮ ಧರ್ಮಗುರು ಅಂತ ಭಾವಿಸಿ ಅಂಗೈಯಲ್ಲಿ ಲಿಂಗವನ್ನ ಹಿಡಿದು ಪೂಜೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಲಿಂಗಾಯತ ಧರ್ಮ ಖಂಡಿತ ಸ್ವತಂತ್ರ ಧರ್ಮ ಆಗುತ್ತೆ ಅನ್ನೋದನ್ನ ಬಹಳ ಸೂಚ್ಯವಾಗಿ ಹೇಳ್ತಾ. ಆ ಪಾರ್ವತಿ ಗಂಡಗೊಂದು ಕೆಟ್ಟ ಚಾಳಿ ಇತ್ರಿ. ಗಂಡ ಯಾರು? ಅವಂಗ ಪರಮೇಶ್ವರ ಅಂತಾರ, ಶಿವ ಅಂತಾರ, ಇನ್ನು ಬಾಳದವ. ಆಕಿ ಯಾವಾಗ ಮನ್ಯಾಗ ಒಳಗ ಬಚ್ಚಲಾಗ ಜಳಕ ಮಾಡ್ತಿರ್ತಾಳ ನೋಡ್ರಿ, ಆವಾಗ ಅವ್ ಒಳಗ್ ಹೋಗಿದ್ನಂತ್ರಿ. ಶಿವ ಬಂದ ಬಿಟ್ಟನ್ರಿ. ಅವ ಯಾವ? ಪರಮೇಶ್ವರ ಶಿವ ಒಬ್ಬನ ಬರ್ಲಿಲ್ರಿ. ಆ ಗಿಡ್ಡು ವೀರಭದ್ರನ್ ಕರ್ಕೊಂಡ್ ಬಂದವ. ಅವನ ಅಪ್ಪಣೆ ಆಗದೆ ನಿಮ್ಮನ್ನ ಒಳಗ್ ಬಿಡುದಿಲ್ಲ. ನೀ ಯಾರ್ಲೇ ಮಗನ ಅಂದವ ಶಿವ. ನಾ ಪಾರ್ವತಿ ಮಗ. ನನಗ್ ಗುರ್ತಿರ್ಲ, ನೀ ಹೆಂಗ್ ಹುಟ್ಟಿದ್ಯೋ? ಎಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ. Who is Lakshmi? It is Joli Lakshmi. ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನ್ ಮಾಡೋಣ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳು ಇಟ್ಕೊಂಡಾನಂತ, ತೊಡೆ ಮೇಲೆ ಒಬ್ಬಳು ಇಟ್ಕೊಂಡಾನಂತ, ಅವಳಿಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳಿಲ್ದ ಇವಳ ಜೊತೆ ಡಿವೋಟ್ ಅಂತೆ. ಬಾಳ ಮಂದಿ ನಮ್ಮ ಸ್ವಾಮಿಗಳ ಪೈಕಿನ ಒಂದಿಷ್ಟು ಮಂದಿ ಎಷ್ಟು ಸುಮಾರು ಗಂಟು ಬಿದ್ದಾರೆ. ನಿಮ್ಗೆ ಹೇಳ್ತೇನೆ, ಆ ಗುಡಿಗೆ ಯಾಕೆ ಹೊಕ್ಕಿರಿ, ಪೂಜಾ ಯಾಕೆ ಮಾಡ್ತಾರೆ ಅಲ್ರಿ? ನಾವು ಕೆಲ್ಸಕ್ ಬಾರದವ್ರನ್ನ ಇವ್ರನ್ನೆಲ್ಲ ದೇವ್ರನ್ನ ಮಾಡಿ ಪೂಜಾ ಮಾಡಿರಿ, ಕೆಲ್ಸಕ್ ಬರೋ ದೇವ್ರನ್ನ ಯಾಕೆ ಮಾಡಬಾರ್ದು ಅಂತ ನಾನು ಎದಕ್ಕೂ ಬರೋರಲ್ಲ. ಇವ್ರು ಬೆಂಕೋತ ಅಡ್ಡಾಡವ್ರು, ಬರೇ ದೇವ್ರಿಗೆ ಬೈ, ಜನರಿಗೆ ಬೈ, ಅದು ಅಂಧಶ್ರದ್ಧಾ, ಇದು ಅಂಧಶ್ರದ್ಧಾ. ಇವ್ ಎಂದ ಅಂಧಶ್ರದ್ಧಾ ದಿವಸ ಹುಟ್ಟಿದ್ದು ಏನೋ ಗೊತ್ತಿಲ್ಲ. ಆ ಬಸವಣ್ಣನ ದೇವ್ರಾಗ್ತಾನೇನಂತ. ಆಮ್ಯಾಗ ಹೆಣ್ಮಕ್ಳಿಗೆ ಅಂತಾರ ಬಳಿ ಹಾಕೋಬಾರ್ದು, ಕುಂಕುಮ ಹಚ್ಕೋಬಾರ್ದು, ತಾಳಿ ಕಟ್ಕೋಬಾರ್ದು. ಎಲ್ಲಿ ಹುಟ್ಟಾರಿ ನನ್ಗೆ ಅದ ಗೊತ್ತಾಗಲ್ಲ. ಅವ್ರ ಮುಂದ್ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳಿರ ನಾನೇ ಹೇಳ್ಬೇಕಾಗ ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಹಿಡಿದು ಮೆಟ್ಲೆ ಹೊಡಿಬೇಕ. ಅವ್ರು ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಏನ್ ಅಂತ ಅವ್ರನ್ನ ತಗೊಂಡಿ. ನೋಡಿದ್ರಲ್ವಾ ವಿಡಿಯೋದಲ್ಲಿ ಏನಿತ್ತು ಅಂತ? ಒಬ್ರು ಸ್ವಾಮೀಜಿ ಹೇಳ್ತಾರೆ, ಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡಿದ್ರೆ ಲಿಂಗಾಯತ ಸ್ವತಂತ್ರ ಧರ್ಮವಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ರು ಸ್ವಾಮೀಜಿ ಹೇಳ್ತಾರೆ, ಆ ಶಿವ ಆ ಪಾರ್ವತಿ ಸ್ನಾನ ಮಾಡ್ಬೇಕಿದ್ರೆ ಒಳಗಡೆ ಹೋಗ್ತಾನೆ, ನನಗೇ ಗೊತ್ತಿಲ್ಲದೆ ನೀನ್ ಹೇಗೆ ಹುಟ್ಟೆ ಅಂತ ಶಿವ ಗಣಪತಿಗೆ ಕೇಳ್ತಾನೆ ಅಂತ ತೀರಾ ಅವಾಚ್ಯ ಶಬ್ದಗಳನ್ನ ಬಳಸಿ ಮಾತಾಡ್ತಾರೆ ಈ ಸ್ವಾಮೀಜಿ. ಇನ್ನೊಬ್ರು ಸ್ವಾಮೀಜಿ, ಹೂ ಇಸ್ ಲಕ್ಷ್ಮಿ? ಇಟ್ಸ್ ಜೂಲಿ ಲಕ್ಷ್ಮಿ ಅಂತ ಕೇಳ್ತಾರೆ. ಶಿವ ತಲೆ ಮೇಲೆ ಒಬ್ಳನ್ನ ತೊಡೆ ಮೇಲೆ ಒಬ್ಳನ್ನ ಇಟ್ಕೊಂಡಿದ್ದಾನೆ, ಅವಳು ಇಲ್ದೇ ಇರುವಾಗ ಇವಳ ಜೊತೆ ಲವ್ ಮಾಡ್ತಾನೆ, ಇವಳು ಇಲ್ದೇ ಇರುವಾಗ ಅವಳ ಜೊತೆ ಡುಯೆಟ್ ಹಾಡ್ತಾನೆ ಅಂತ ಹೇಳ್ತಾರೆ. ಈ ಮೂವರು ಸ್ವಾಮೀಜಿಗಳ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ, ಜೊತೆಗೆ ಕನ್ಹೇರಿ ಶ್ರೀಗಳ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ.
ಕನ್ಹೇರಿ ಶ್ರೀಗಳಾಡಿದಂತಹ ಈ ಮಾತುಗಳಿಗಾಗಿ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತು, ಅವರನ್ನ ಗಡೀಪಾರು ಮಾಡಿತು. ಇದಾದ ಮೇಲೆ ಶ್ರೀಗಳೇ ತಮ್ಮ ಮಾತುಗಳನ್ನ ಸಮರ್ಥನೆ ಮಾಡಿಕೊಂಡು, ನಾನು ಉತ್ತರ ಕರ್ನಾಟಕದ ಗ್ರಾಮ್ಯ ಭಾಷೆಯಲ್ಲಿ ಆಡಿದಂತಹ ಮಾತುಗಳು, ಈ ಹಿಂದೆ ಕೂಡ ನಾನು ಇಂಥದ್ದೇ ಮಾತುಗಳನ್ನ ಆಡಿದ್ದೇನೆ, ಬೇಕಿದ್ರೆ ನೀವೇ ನೋಡಿ ಅಂತ ಒಂದು ಸಮರ್ಥನೆಯನ್ನ ನೀಡಿದ್ರು. ಇಲ್ಲಿ ಕನ್ಹೇರಿ ಶ್ರೀಗಳು ಮತ್ತು ಉಳಿದ ಸ್ವಾಮೀಜಿಗಳ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಕನ್ಹೇರಿ ಶ್ರೀಗಳಿಗೆ ಬುದ್ಧಿವಾದ ಹೇಳ್ತಲ್ವಾ, ಕೋಮು ಭಾವನೆಯನ್ನ ಕೆರಳಿಸುವಂತಹ ಹೇಳಿಕೆಯನ್ನ ಇನ್ ಮುಂದೆ ನೀಡಬೇಡಿ ಅಂತ. ಇಲ್ಲಿ ನಿಜವಾಗ್ಲೂ ಕೋಮು ಭಾವನೆಯನ್ನ ಕೆರಳಿಸುವಂತಹ ಹೇಳಿಕೆಗಳನ್ನ ನೀಡಿದ್ದು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕೋಮು ಭಾವನೆಯನ್ನ ಕೆರಳಿಸುವಂತಹ ಹೇಳಿಕೆಗಳನ್ನ ನೀಡಿದ್ದು ಕನ್ಹೇರಿ ಶ್ರೀಗಳು ಅಥವಾ ಜೂಲಿ ಲಕ್ಷ್ಮಿ, ಶಿವ ತಲೆ ಮೇಲೆ ಒಬ್ಬಳನ್ನು ತೊಡೆ ಮೇಲೆ ಒಬ್ಬಳನ್ನ ಇಟ್ಕೊಂಡಿದ್ದಾನೆ, ಸ್ನಾನ ಮಾಡಬೇಕಿದ್ರೆ ಶಿವ ಒಳಗಡೆ ಹೋಗ್ತಾನೆ ಅಂತ ಹೇಳಿದಂತಹ ಸ್ವಾಮೀಜಿಗಳು. ಇಲ್ಲಿ ಕನ್ಹೇರಿ ಶ್ರೀಗಳು ಬಳಸಿದಂತಹ ಪದಗಳಲ್ಲಿ ಸ್ವಾಮೀಜಿಗಳು ಬಳಸಬಾರದಂತಹ 2-3 ಪದಗಳಿದೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಆ ಪದಗಳನ್ನ ಅವಾಚ್ಯ ಪದಗಳು ಅಂತ ಕರೆಯೋದಕ್ಕಾಗತ್ತಾ? ಸ್ವಾಮೀಜಿಗಳ ಆ ಪದವನ್ನ ಬಳಸಿದ್ರಿಂದಾಗಿ ಅದೊಂದು ಸ್ವಲ್ಪ ವಿಶೇಷವಾಗಿ ಕಾಣಬಹುದೋ ಏನೋ. ಅದು ಬಿಟ್ರೆ ಆ ಪದಗಳು ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯ ಜನರು ಬಳಸುವಂತಹ ಪದಗಳು. ಕನ್ಹೇರಿ ಶ್ರೀಗಳು ಬಳಸಿದಂತಹ ಈ ಪದಗಳಿಗೆ ಸುಪ್ರೀಂ ಕೋರ್ಟ್ ಅವರಿಗೆ ಬುದ್ಧಿವಾದವನ್ನ ಹೇಳ್ತು. ಇಲ್ಲಿ ಕೋರ್ಟ್ನ ತೀರ್ಪಿನ ಬಗ್ಗೆ ಆಗ್ಲಿ, ಕೋರ್ಟ್ ನೀಡಿದಂತಹ ಆದೇಶಗಳ ಬಗ್ಗೆ ಆಗ್ಲಿ ನಮ್ಮ ಕಮೆಂಟ್ ಅಲ್ಲ. ಆದ್ರೆ ಈ ರೀತಿ ಬುದ್ಧಿವಾದವನ್ನ ಹೇಳಿರುವಂತಹ ಕೋರ್ಟ್ನ ಕಿವಿಗೆ ಉಳಿದ ಸ್ವಾಮೀಜಿಗಳು ಹೇಳಿದಂತಹ ವಿಚಾರಗಳನ್ನು, ಅವರಾಡಿದಂತಹ ಮಾತುಗಳನ್ನು ಕೂಡ ಯಾರಾದ್ರೂ ಹೋಗಿ ತಲುಪಿಸ್ಬೇಕಲ್ವಾ? ಸೊ ಈ ರೀತಿಯ ಕೆಲಸಗಳನ್ನ ಯಾರು ಮಾಡದೇ ಇರೋದ್ರಿಂದಾನೇ ಇವತ್ತು ಇಂತಹ ಘಟನೆಗಳೆಲ್ಲ ನಡೀತಾ ಇರೋದು. ಶಿವ, ಪಾರ್ವತಿ, ಲಕ್ಷ್ಮಿ, ವಿಷ್ಣುವಿನ ಬಗ್ಗೆ ಇಷ್ಟು ತೀರ ಕೆಟ್ಟದಾಗಿ ಮಾತಾಡ್ತಾ ಇರೋದು. ಇಲ್ಲಿ ಕನ್ಹೇರಿ ಶ್ರೀಗಳು ಮತ್ತು ಉಳಿದ ಸ್ವಾಮೀಜಿಗಳ ಮಾತುಗಳನ್ನ ಅಕ್ಕಪಕ್ಕ ಇಟ್ಟು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಸಮಾಜದ ದೃಷ್ಟಿಯಿಂದ ಯಾರ ಮಾತುಗಳು ತುಂಬಾ ಡೇಂಜರಸ್, ಯಾರ ಮಾತುಗಳು ತುಂಬಾ ಅಪಾಯಕಾರಿ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಲಿಷ್ಠರನ್ನ ಬೈದ್ರೆ ಅದು ಅಪಾಯ, ಆದರೆ ಸಾಮಾನ್ಯ ಜನರ ಭಾವನೆಗಳಿಗೆ ಏನು ಬೇಕಿದ್ರೂ ಮಾಡಬಹುದು, ಅದು ಅಪಾಯ ಅಲ್ಲ ಅನ್ನೋ ಥರದ ಒಂದು ಭಾವ ಇದೆಯಾ ಈ ಸಮಾಜದಲ್ಲಿ ಅನ್ನುವಂಥ ಅನುಮಾನ ಬರುತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೇನಿಸ್ತು, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.